ಪ್ರತಿ ಸಾಟರ್ಡೆಗೆ ಡ್ರಿಲ್ ಆಡ್ಸೋದು, ಆಮೇಲೆ ಈ ಖೋಖೋ ಕಬಡ್ಡಿ ಹಿಂಗೆಲ್ಲ ಆಡ್ಸೋದು. ಆ ಆಡಿಸ್ಬೇಕಾದ್ರೆ ಅದಕ್ಕೆ ಡ್ರೆಸ್ ಇರ್ತದ ವೈಟ್ ಅಂಡ್ ವೈಟ್. ಬಟ್ ಆ ವೈಟ್ ಅಂಡ್ ವೈಟ್ ತಗೊಳ್ಳೋದಕ್ಕೆ ನನಗೆ ಇದು ಇರಲಿಲ್ಲ. ಅಂದ್ರೆ ನನಗೆ ಒಂದೇ ಪ್ಯಾಂಟು, ಒಂದೇ ಒಂದು ಶರ್ಟ್. ಅವಾಗ ಶರ್ಟ್ ಅಂದ್ರೆ ಅದು ಹಾಫ್ ಪ್ಯಾಂಟು. ಹೆಚ್ಚಿನ ಶರ್ಟ್ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ನಾನು. ಕಾರಣ ಹೊಸ ಬಟ್ಟೆ ತಗೊಳಕ್ ಆಗ್ತಾ ಇರ್ಲಿಲ್ಲ. ನಾವೆಲ್ಲ ಈ ಕಳ್ಳರ್ ಕಾಣ್ತೀವಿ, ನಮ್ಮ ತಾಯಿ ನಾವೆಲ್ಲ ಹಂಗೇನೆ. ಅಂದ್ರೆ ದನ ಕಾಯೋದು, ಕೂಲಿ ಮಾಡೋದು, ಹೊಲಕ್ಕೆ ಹೋಗೋದು, ಹಾಗೆ ಹೊಲದ ಕೆಲಸ ಮಾಡೋದು, ಅದೇ ಶಿಕ್ಷಣ ಆಗಿತ್ತು. ಈಗ ನೋಡಿ ನಾನು ಯಾಕೆ ಗಲಿಬಿಲಿ ಗೋವಿಂದ ಮಾಡ್ತಾ ಇದ್ದೀನಿ ಅಂತ, ಬಹಳ ಜನ ನನಗೆ ಹಾಸ್ಯನೇ ಮಾಡ್ರಿ ಅಂತ. ಆ ಗಲಿಬಿಲಿ ಗೋವಿಂದ ಸಿನಿಮಾನು ಕೂಡ ನನ್ನ ಈ ಹುಟ್ಟದ ಹಳ್ಳಿಯಲ್ಲೇ ಮಾಡ್ತಾ ಇರೋದು. ಈ ತರ ಈ ಭಾಗ, ಈ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನ ಇಟ್ಕೊಂಡು ಮತ್ತು ಉತ್ತರ ಕರ್ನಾಟಕ ಭಾಗದ ಜನಗಳನ್ನೇ ಇಟ್ಕೊಂಡು ಇದೇ ಲೊಕೇಶನ್ಗಳು ಇಟ್ಕೊಂಡೆ ನಾನು ಅದನ್ನ ಮಾಡ್ತಾ ಇದ್ದೀನಿ. ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ, ನನಗೆ ಒಂದೆರಡು ಕೊಂಬುಗಳು ಬಂದು ಆ ಥರದ್ದು ಯಾವ ಸ್ಟೈಲ್ಗಳು ಅವೆಲ್ಲ ಏನಿಲ್ಲ. ಅದೊಂದು ಜೀವನ ಕ್ರಮ. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್. ಮಾಡ್ತಾ ಇದ್ದಾರಲ್ಲ, ಡ್ಯಾನ್ಸ್ ಹೊಡಿತೀರೇನಾ? ಇದಕ್ಕೊಂದು ಇದೇ ಇಲ್ಲ. ಸರ್, ಶಾಲೆ ದಿನಗಳು ಅಂತಂದ್ರೆ ಕೇವಲ ಓದೋದು, ಬರೆಯೋದು ಅಥವಾ ಗುರುಗಳಿಂದ ಹೊಡೆಸ್ಕೊಂಡಿರೋದು ಮಾತ್ರ ಇರೋದಿಲ್ಲ. ಆದ್ರೆ ಅದ್ರ ಜೊತೆಗೆ ತುಂಟಾಟನೂ ಇರುತ್ತೆ, ತರ್ಲೆ ಕೀಟ್ಲೆ ಎಲ್ಲವೂ ಇರುತ್ತೆ. ನಿಮ್ ಎಲ್ಲ ಗುರುಗಳಿಂದ ನಮಗ್ ಗೊತ್ತಾಗಿದ್ದು ಏನು ಅಂತಂದ್ರೆ, ಸಂಗಮೇಶ್ ಅವರು ಹಾಸ್ಯ ಅಂದ್ರೆ ಸಂಗಮೇಶ್ ಅಂದ್ರೆ ಹಾಸ್ಯ ಅಂತ ಎಲ್ರು ಅದೇ ಹೇಳ್ತಾ ಇದ್ರು ಸರ್. ಅದೊಂದು ಕಾಮನ್ ಆಗಿ ಎಲ್ಲರೂ ಹೇಳ್ತಾ ಇದ್ರು. ಅಲ್ಲ, ಮೊದಲು ಇದ್ದ ಟೀಚರು ನನಗೆ ಗೊತ್ತಿದ್ದವರು ಅದು ಹೇಳಿದ್ರು. ಈಗ ಇಡೀ ಕರ್ನಾಟಕ ಜನನು ಈಗ ನನ್ನನ್ನೇ ಈಗ ನೋಡಿ ನಾನು ಯಾಕೆ ಗಲಿಬಿಲಿ ಗೋವಿಂದ ಮಾಡ್ತಾ ಇದ್ದೀನಿ ಅಂತ, ಬಹಳ ಜನ ನನಗೆ ಹಾಸ್ಯನೇ ಮಾಡ್ರಿ ಅಂತ. ಆಮೇಲೆ ನನ್ನನ್ನು ಹಾಸ್ಯದಲ್ಲೇ ನೋಡ್ಲಿಕ್ಕೆ ಇಷ್ಟ. ನಾನು ರಂಜಾನ್ ಮಾಡೋದ್ರು ಅಥವಾ ಬೇರೆ ಬೇರೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡೋದ್ರು ಅವರೆಲ್ಲನೂ ಹಾಸ್ಯನೇ ಇಷ್ಟಪಡ್ತಾರೆ. ಹಂಗಾಗಿ ಹಾಸ್ಯನೇ ಮಾಡ್ರಿ ಅಂತಾನೆ ನನಗೆಲ್ಲರ ಒತ್ತಾಯ. ಅವ್ರ ಒತ್ತಾಯದ ಮೇರೆಗೆ ಈಗ ನಾ ಗಲಿಬಿಲಿ ಗೋವಿಂದ ಮಾಡ್ತಾ ಇರೋದು. ಹಂಗಾಗಿ ಆ ಗಲಿಬಿಲಿ ಗೋವಿಂದ ಸಿನಿಮಾನು ಕೂಡ ನನ್ನ ಈ ಹುಟ್ಟದ ಹಳ್ಳಿಯಲ್ಲೇ ಮಾಡ್ತಾ ಇರೋದು. ಇನ್ನೆಲ್ಲೂ ಮಾಡ್ತಾ ಇಲ್ಲ ನಾನು. ನಮ್ಮೂರು ಅಂಜುಟಿಗಿನೋ ಅಥವಾ ನಾನು ಓದಿರೋದು ಬಳ್ಳೊಳ್ಳಿನೋ ಅಥವಾ ಇಲ್ಲೇ ಹೋರ್ತಿ, ಚ್ವಾರ್ಗಿ, ಚೌಡಾಳ, ಈ ತರ ಈ ಭಾಗ, ಈ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನ ಇಟ್ಕೊಂಡು ಮತ್ತು ಉತ್ತರ ಕರ್ನಾಟಕ ಭಾಗದ ಜನಗಳನ್ನೇ ಇಟ್ಕೊಂಡು ಇದೇ ಲೊಕೇಶನ್ಗಳು ಇಟ್ಕೊಂಡೆ ನಾನು ಅದನ್ನ ಮಾಡ್ತೇನೆ. ಅಂದ್ರೆ ಜನಗಳಿಗೆ ಬೇಕಾಗಿರೋದು ಸಹಜವಾಗಿನೇ ಕಷ್ಟ. ಎಲ್ಲರಲ್ಲೂ ಕಷ್ಟಗಳು ಇದ್ದೇ ಇರುತ್ತೆ, ಎಲ್ಲರಲ್ಲೂ ನೋವುಗಳಿರ್ತದೆ, ಸಮಸ್ಯೆಗಳಿರುತ್ತೆ. ಈಗ ಸಾವಿಲ್ಲದ ಮನೆ ಸಾಸಿವೆ ಕಾಳು ತರಕ್ಕಾಗಲ್ಲ, ಅಥವಾ ಏನದು ತೊಂದರೆ ತಾಪತ್ರೆ ಇಲ್ಲದ ಮನೆ ಹುಡುಕಕ್ಕಾಗಲ್ಲ. ಎಲ್ಲರ ಮನೆಯಲ್ಲೂ ಎಲ್ಲರ ಸಮಸ್ಯೆ ಇರ್ತದೆ. ಆ ಎಲ್ಲ ಸಮಸ್ಯೆಗಳ ಮಧ್ಯೆ ಕನಿಷ್ಠ ಒಂದಷ್ಟು ನಕ್ಕೊಂಡು ಇರ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಹಾಸ್ಯ ಇಷ್ಟಪಡ್ತಾರೆ. ಆದ್ರೆ ನಿಮ್ ಸಿನಿಮಾಗಳ ವಿಶೇಷತೆ ಖಾಲಿ ಹಾಸ್ಯ ಅಲ್ಲ, ಹಾಸ್ಯ ಜೊತೆಗೆ ಒಂದು ಸಂದೇಶ ಇಲ್ಲ, ಸಂದೇಶ ಇರ್ತದೆ. ನಾನು ಯಾವುದನ್ನು ಸುಮ್ಮನೆ ಮಾಡೋದಿಲ್ಲ, ಒಂದು ಸಂದೇಶ ಇಟ್ಕೊಂಡೆ. ನನ್ನ ಬರಹದಾಗಿರ್ಬೋದು, ನನ್ನ ಪುಸ್ತಕಗಳಾಗಿರ್ಬೋದು, ನನ್ನ ಕವಿತೆ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಒಂದು ವಿಶೇಷವಾದ ವಿಷಯ ಇಟ್ಕೊಂಡೆ ಬರೆಯೋದು. ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡೋದು. ಬರೀ ಹಾಸ್ಯಕ್ಕಾಗಿ ಆಗಲಿ, ಬರೀ ಮನೋರಂಜನೆಗೆ ಏನಲ್ಲ, ಕಲೆ ಜೀವನಕ್ಕಾಗಿ ಅನ್ನೋ ನಾವು ಬರೀ ಕಲೆಗಾಗಿ ಅಲ್ಲ, ಕಲೆ ಜೀವನಕ್ಕಾಗಿ. ಸೊ ಇಲ್ಲಿದ್ದಾಗ ನಾವು ನೀವು ಇಲ್ಲಿ ಶಾಲಾ ದಿನಗಳ ಹಾಸ್ಯ ಅಂದ್ರೆ ಇಲ್ಲಿ ಆಕ್ಚುಲಿ ಇಲ್ಲಿ ಪೈಲ್ವಾನ್ರಿದ್ರು, ಅವರು ಇಬ್ರು ಸ್ನೇಹಿತರು, ಇದೆ ಪಕ್ಕದ ಹೊಲದವ್ರು ಅವರೆಲ್ಲ. ಇಲ್ಲಿ ಈಗ ಅದೇನೋ ಕನ್ಸ್ಟ್ರಕ್ಷನ್ ಇರ್ತದ, ಅವರು ಇಲ್ಲೊಂದು ದಿಬ್ಬಿತ್ತು. ನಾವೆಲ್ಲ ಊಟ ಅಂಬಣ್ಣ ಅಂತ ಹೇಳಿ, ಅಂಬಣ್ಣ ದೇಸಾಯಿ ಅವ ಊಟ ತರ್ತಿದ್ದ ನನಗೆ. ನಾನು ಅದೇ ಆಕ್ಚುಲಿ ಅಲ್ಲೊಂದು ರೂಮ್ ಇದೆ, ನಿಮ್ಗೆ ತೋರಿಸ್ತೀನಿ. ಆ ದೇವಸ್ಥಾನದ ಹತ್ರ ಒಂದು ರೂಮ್ ನಾಗಿದ್ದೆ ನಾನು, ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಊಟ ತಂದ್ರೆ ನಾವ್ ಇಲ್ಲಿ ಊಟ ಮಾಡೋದು. ಆಮೇಲೆ ಇಲ್ಲಿ ಆಟ ಪಾಠ ಮಾಡುವಂಥದ್ದು, ಇಲ್ಲೆಲ್ಲ ಗ್ರೌಂಡ್ಸ್ ಎಲ್ಲ ಇದೆ, ಗಮನಿಸಬಹುದು ನೀವು ಇಲ್ಲಿ ಈ ಕಡೆ ಈ ಕಡೆ. ಬಟ್ ಆಕ್ಚುಲಿ ನನಗೆ ಸಮಸ್ಯೆ ಆಗಿದ್ದೇನು ಅಂದ್ರೆ, ನನಗೆ ಅವಾಗ ಈ ಫಿಸಿಕಲ್ ಎಜುಕೇಶನ್ ಮಾಸ್ಟರ್ ಗೊಟ್ಟಾಳ ಅಂತಿದ್ದಾರೆ, ಅವರು ಇಲ್ಲಿ ಇದು ವಾಲಿಬಾಲು, ಖೋಖೋ ಇವೆಲ್ಲ ಆಡ್ಸೋರು. ಬಟ್ ನಾನು ಈ ಪಾಠದಲ್ಲಿ ಸರಿ ಇದ್ದೆ. ಈ ಆಟಗಳಲ್ಲಿ ಏನಂತ ನನಗೆ ಆಸಕ್ತಿ ಇರ್ಲಿಲ್ಲ, ಅಂದ್ರೆ ಕಲೆ ಇತ್ತು. ಹಂಗಾಗಿ ಇಲ್ಲಿ ಕಮ್ಮಿ ಇತ್ತು. ಬಟ್ ಇಲ್ಲಿ ಮಾಡುವಾಗ ನನಗೆ ಅವಾಗ ಇದು ಬೇಕಲ್ಲ, ಪ್ರತಿ ಸಾಟರ್ಡೆಗೆ ಡ್ರಿಲ್ ಆಡ್ಸೋದು, ಆಮೇಲೆ ಈ ಖೋಖೋ ಕಬಡ್ಡಿ ಹಿಂಗೆಲ್ಲ ಆಡ್ಸೋದು. ಆ ಆಡಿಸ್ಬೇಕಾದ್ರೆ ಅದಕ್ಕೆ ಡ್ರೆಸ್ ಇರ್ತದ ವೈಟ್ ಅಂಡ್ ವೈಟ್. ಬಟ್ ಆ ವೈಟ್ ಅಂಡ್ ವೈಟ್ ತಗೊಳ್ಳೋದಕ್ಕೆ ನನಗೆ ಇದು ಇರಲಿಲ್ಲ. ಅಂದ್ರೆ ನನಗೆ ಒಂದೇ ಪ್ಯಾಂಟು, ಒಂದೇ ಒಂದು ಶರ್ಟ್. ಅವಾಗ ಶರ್ಟ್ ಅಂದ್ರೆ ಅದು ಹಾಫ್ ಪ್ಯಾಂಟು.
ಹೆಚ್ಚಿನ ಶರ್ಟ್ ತೊಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು. ಹಂಗಾಗಿ ಅದು ನಾನು ಇಲ್ಲಿ 2 ವರ್ಷ ಇದ್ರೂ ಕೂಡ ನಾನು ಈ ಟೀಮಲ್ಲಿ ಸೇರ್ಕೊಳಕ್ ಆಗಲೇ ಇಲ್ಲ. ಕಾರಣ ಹೊಸ ಬಟ್ಟೆ ತಗೊಳಕ್ ಆಗ್ತಾ ಇರ್ಲಿಲ್ಲ. ನನಗದು ಸರ್, ಈ ಮಾತಿಗೆ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವತ್ತು ಅವರಿಗೆ ಶರ್ಟ್ ಸಿಗದಿರೇ ಇರ್ಬೋದು, ಆದರೆ ಇವತ್ತು ಅದೆಷ್ಟೋ ಮಕ್ಕಳಿಗೆ, ಬಡತನದಲ್ಲಿರೋರಿಗೆ, ಊರಿನವರಿಗೆ ಸಹಾಯ ಹಸ್ತ ಚಾಚೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ನಮ್ಮ ಸಂಗಮೇಶ್ ಸರ್ ಅವರು. ಇದು ನಾನು ಊರಿನವರಿಂದ ಕೇಳಿ ತಿಳ್ಕೊಂಡಿರೋಂಥ ವಿಷಯ ಸರ್. ನಾನು ಕೇಳೋದಕ್ಕಿಂತ ಮುಂಚೆ ಅವರೇ ಹೇಳ್ತಾರೆ, ಅವನು ಇವಾಗ ಕೊಡುಗೈ ಕರ್ಣ ಆಗಿದ್ದಾನೆ, ಕೊಡುಗೈ ದಾನಿ ಆಗಿದ್ದಾನೆ. ಅವತ್ತು ಅವನು ಪಟ್ಟಂತ ಕಷ್ಟ ಇವತ್ತು ಬೇರೆ ಮಕ್ಕಳು ಪಡಬಾರ್ದು ಅಂತ ಅಂದ್ಬಿಟ್ಟು ತುಂಬಾನೇ ಸಹಾಯ ಮಾಡ್ತಿದ್ದಾನೆ ಅಂತ ನಿಮ್ಮ ಈ ಮಾತುಗಳಿಂದ. ಇಲ್ಲ ಸರ್, ಇದು ನನಗೆ ಅತಿಶಯೋಕ್ತಿ ಅಲ್ಲ, ಯಾವುದು ಅತಿಶಯೋಕ್ತಿ ಅಲ್ಲ. ಅಂದ್ರೆ ಅಂತ ದೊಡ್ಡ ಶ್ರೀಮಂತರು ಏನಲ್ಲ ನಾವು, ಆದ್ರೆ ಕೊಡೋ ಮನಸ್ಸಿದೆಯಲ್ಲ ಸರ್, ನಾವು ಪಟ್ಟಿದ ಕಷ್ಟ ಬೇರೆಯವರು ಪಡಬಾರ್ದು ಅನ್ನೋ ಒಂದು ಹಂಚ್ಕೊಂಡು ತಿನ್ನೋದು ಅಂತ ಏನಂತೀವಿ. ಅಂದ್ರೆ ದುಡಿಯೋದು, ತಿನ್ನೋದು ಮತ್ತು ದಾಸೋಹ ಅನ್ನೋ ಪರಂಪರೆ ಕಲ್ಪನೆ, ಅದೇ ಪರಂಪರೆ. ಹಂಗಾಗಿ ಇವತ್ತು ನಾ ಏನು ದುಡಿತೀನಿ ಅಥವಾ ನನಗೇನು ಸಂಬಳ ಬರ್ತಾವೆ, ನಾನು ಅದ್ರಾಗ ನನ್ನ ಜೀವನಕ್ಕೆ ಅಲ್ಪ ಸ್ವಲ್ಪ ಉಳಿದುದೆಲ್ಲನೂ ಆ ಥರನೇ ಬಳಸ್ತಾ ಇರ್ತೀನಿ. ಅದು ಅದನ್ನು ಹೇಳುವಂಥದ್ದಲ್ಲ, ಬಟ್ ಅದನ್ನು ಹೇಳೋದು ನನಗೆ ಎಡಗೈ ಕೊಟ್ಟು ಬಲಗೈಗೆ ಗೊತ್ತಾಗಬಾರ್ದು. ನಾನು ಹೇಳಬೇಕು ಅಂತ ನನಗೆ ಇಚ್ಛಾನೂ ಇಲ್ಲ. ಅದೆಲ್ಲ ನೀವು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸಾಧನೆ ಅಲ್ಲಿಂದ ನಮಗೆ ಅದೇ ಇಲ್ಲಿವರೆಗೂ ತರ ಬಂದು ನೀವು ಮಾಡೋದಿಲ್ಲ. ಅದು ನೆನಪಾದಾಗ ಸಹಜವಾಗಿ ನನಗೂ ಒಂಥರ ಅದೇನಂತೀರಿ ಅನ್ನೋ ಥರ ಸಹಜ ನೆನಪಾದಾಗ ಏನು ಅದು ದುಃಖ ಅಂತಲ್ಲ, ಅದು ಬಹಳ ಸರ ನನಗೊಮ್ಮೆ ಹಂಗೆ ಅನಿಸುತ್ತೆ. ಅದು ನೆನಪಿಸ್ಕೊಳ್ಬಾರ್ದು ಅಂತ ಅಂದ್ಕೊಳ್ತೀವಿ, ಮತ್ತೆ ಕಣ್ಣೀರು ಬರ್ತದೆ. ಅದು ನಾವೆಲ್ಲ ಈ ಕಳ್ಳರ್ ಕಾಂತೀವಿ, ನಮ್ಮ ತಾಯಿ ನಾವೆಲ್ಲ ಹಂಗೇನೆ ಈ ಕಳ್ಳರ್ ಕಾಂತಿ ಏನಂತೀವಿ ಆ ಥರನೇ. ಅಂದ್ರೆ ಅಂದ್ರೆ ಸ್ಪಂದಿಸೋದು ಅಥವಾ ಅಂದ್ರೆ ಜನಗಳಿಗೆ ಕಷ್ಟ ಅಂದ್ರೆ ತುಡಿತ. ಈಗಲೂ ಹಂಗೇನೆ, ಯಾವುದೋ ಟಿವಿಯಲ್ಲಿ ಏನಾದ್ರು ಬಂದಾಗ ನಾನು ಒಮ್ಮನೆ ಆ ಟಿ ಮುಂದೆ ಕೂತ್ ಅಳ್ತಾ ಕೂತಿರ್ತೀನಿ. ನನ್ನ ಹೆಂಡತಿ ಮಗಳು ಬಂದು ಇರ್ತಿರ್ತಾರೆ. ಅಂದ್ರೆ ನಾವೆಲ್ಲ ಭಾವಜೀವಿಗಳು. ನೀವು ಅಂದಂಗೆ ಕಲಾವಿದರು, ತಾಯಿ ಹೃದಯ ಅಂತೀವಲ್ಲ, ಕರಗೋದು ಅಂತ. ನಮ್ಮ ತಾಯಿ ಹೃದಯನೇ ನನಗಿರುವಂಥದ್ದು. ಸೊ ಆ ಥರದ್ದು ಬಂದಾಗ ಸಹಜವಾಗಿನೇ ಆ ಥರದ್ದು ಏನೇ ಇದ್ದಾಗಲೂ ಒಂದು ಫೀಲ್ ಆಗೇ ಆಗತ್ತೆ. ಯಾರದೇ ಆಗಿರ್ಲಿ, ಅದು ಅವ್ರದ್ದು ಇವ್ರದ್ದು ಅಂತಲ್ಲ, ಯಾವುದೇ ಜಾತಿಯವ್ರದ್ದಾಗಿರ್ಲಿ, ಯಾವುದೇ ಧರ್ಮದವ್ರದ್ದಾಗಿರ್ಲಿ, ಮನುಷ್ಯತ್ವ ಅಂತ ಏನ್ ಕರಿತೀವಿ, ಮನುಷ್ಯ ಸಹಜ ಭಾವನೆ ಅದು ಅರಳ್ತದೆ, ಕೆರಳ್ತದೆ. ಸರ್, ನಿಮ್ ಶಾಲೆ ಮುಂದೆ ಇದ್ದೀವಿ, ಶಾಲೆ ಮುಂದೆ ಇರೋ ಮೈದಾನದಲ್ಲಿ ಇದ್ದೀವಿ. ಮೈದಾನದಲ್ಲಿ ಆಟ ಆಡಿದ ನೆನಪುಗಳು ಇದೆ, ಆಟ ಆಡಕ್ ಆಗ್ದಿರೋ ಉಳಿದಿದ್ ನೆನಪುಗಳು ಇದೆ. ಆದ್ರೆ ಈ ಆಟಕ್ಕೆಲ್ಲ ಒಬ್ಬ ಸೂತ್ರಧಾರಿ ಇದ್ರು, ನಿಮ್ಮ PT ಮಾಸ್ಟರ್. ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಯಾವಾಗ್ಲೂ ಕಾಯ್ತಾ ಇದ್ರು. ಗೊಟ್ಯಾಳ್ ಸರ್ ನಿಮಗೋಸ್ಕರ ವಿಶ್ ಮಾಡಿದ್ದಾರೆ, ಅವರು ಕೂಡ ನಿಮಗೋಸ್ಕರ ಆಶೀರ್ವಾದನ ಕೊಟ್ಟಿದ್ದಾರೆ. ನೋಡ್ಕೊಂಡ್ ಬರೋಣ ಸರ್. ಹಾಗಾದ್ರೆ ಶರಣಪ್ಪ ಗೊಟ್ಯಾಳ್ ರವರು ನಮ್ಮ ಇಂದಿನ ಸಾಧಕರು ಸಂಗಮೇಶ್ ಉಪಾಸೆರವರ ಕುರಿತಾಗಿ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ, ಬನ್ನಿ. ನಮಸ್ಕಾರ, ನಾನು ಶರಣಪ್ಪ ಗೋಟ್ಯಾಳ್, ಸಾಕಿನ ಬಳ್ಳೊಳ್ಳಿ ಹೈಸ್ಕೂಲ್ ಒಳಗೆ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತ ನಾನು ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೇನೆ. ಈಗ ಸುಮಾರು 12ನೇ ವರ್ಷ ರಿಟೈರ್ಡ್. ಈಗ ಅವರು ಉಪಾಸೆಯವರು ನಮ್ಮ ವಿದ್ಯಾರ್ಥಿ. ಅವರು ಒಳ್ಳೆಯ ಕ್ರೀಡಾಪಟುಗಳು ಆಗಿದ್ದರು. ಅವರು ಖೋ ಖೋ ಮತ್ತು ವಾಲಿಬಾಲ್ ಕ್ರೀಡಾಪಟುಗಳು ಮತ್ತು ಒಳ್ಳೆಯ ಅಭ್ಯಾಸದಲ್ಲಿಯೂ ಬಹಳ ಆಸಕ್ತಿ ವಹಿಸಿದ್ದರು. ಶಾಲೆ ಮತ್ತು ಹಳ್ಳಿಯ ಒಂದು ಹೆಸರು ಭಾಷೆಯಾಗಿ ಬೆಳೆದಿದ್ದಕ್ಕಾಗಿ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ ನಲ್ಲಿ. ಅದು ಲೇಜಿನೆಲ್ಲ ಇಷ್ಟ. ಅದು ಇನ್ನೂ ಬೇರೆ ಬೇರೆ ಎಲ್ಲ ಇರ್ತದೆ ಅವಾಗ, ಇನ್ನೂ ಅದೆಲ್ಲ ಇರ್ತಿತ್ತು ಅವಾಗ. ನೋಡಿ, ಇಂಥ ಅದ್ಭುತ ಕಲಾವಿದರು. ಸರ್, ಈಗ ಇನ್ನೂ ಒಂದು ಪ್ರಶ್ನೆ ಕಾಡುತ್ತೆ. ಕೆಲವರು ಕಲಾವಿದರಾಗೆ ಉಳ್ಕೊಂಡ್ಬಿಡ್ತಾರೆ. ಕೆಲವರು ಶಿಕ್ಷಣದಲ್ಲಿ ಬರೋರು ಶಿಕ್ಷಣ ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಆದ್ರೆ ನೀವೊಂಥರ ಸರ್ವಾಂತರ್ಯಾಮಿ, ನಾನು ಟ್ಯಾಲೆಂಟ್, ಯಾವ ಪದಗಳು ಹುಡುಕ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ಒಂಥರ ಎಲ್ಲಾನು
ಅಂದ್ರೆ ಸಂಗೀತ, ನಾಟಕ, ರಂಗಭೂಮಿ, ನಿರ್ದೇಶನ, ನಿರ್ಮಾಣ, ಸಂಭಾಷಣೆ ಬರ್ದಿದ್ದೀರಾ, ಎಲ್ಲನೂ ನಟನೆ ಇದೆ. ಆಮೇಲೆ ನಟನೆಯಲ್ಲಿ ಯಾವ ಪಾತ್ರಕ್ಕಾದ್ರೂ ಸೈ. ಮಾಡ್ತೀನಿ. ಹಾಸ್ಯನೇ ಇಷ್ಟ, ಬಟ್ ಸೀರಿಯಸ್ ಪಾತ್ರ ರಂಜಾನ್ ಅದು ತುಂಬಾ ಸೀರಿಯಸ್ ಪಾತ್ರ. ಆದ್ರೆ ಅದರ ಜೊತೆಗೆ ಅಧಿಕಾರಿಯಾಗಿ ಅದನ್ನು ಮಾಡಿದೀನಿ ನಾನು, ಒಳ್ಳೆ ಅಧಿಕಾರಿಯಾಗಿನೂ ಅಂದ್ರೆ ನನ್ನ ಕೆಲಸ ಮಾಡಿದೀನಿ. ಸರ್ಕಾರಿ ಸೇವಕನಾಗಿ ಮಾಡಿದೀನಿ ಜನಸೇವೆಗೆ ಅವಕಾಶ ಸಿಕ್ಕಲ್ಲಿ ಕೆಲಸ ಮಾಡಿದೀನಿ. ಅಂದ್ರೆ ಏನ್ ಸಿಗ್ತದೆ ಎಲ್ಲನೂ ಮಾಡಿದೀನಿ. ಇಟ್ಸ್ ಮೈ ಲೈಫ್ ಸ್ಟೈಲ್. ಸಾಧನೆ ಅಂತ ನಾನೇನು ಅಂದ್ಕೊಂಡಿಲ್ಲ. ನಾನೇನು ದೊಡ್ಡ ಸಾಧನೆ ಮಾಡಿದೀನಿ. ನನಗೆ ಒಂದೆರಡು ಕೊಂಬುಗಳು ಬಂದು ಆ ಥರದ್ದು ಯಾವ ಸ್ಟೈಲ್ಗಳು ಅವೆಲ್ಲ ಏನಿಲ್ಲ. ಅದೊಂದು ಜೀವನ ಕ್ರಮ ಅದು, ಅಥವಾ ನಾನು ಬೆಳ್ಕೊಂಡು ಹಂಗೆ ಬಂದಿರೋದು, ಮತ್ತು ಹಿಂಗೆ ಬೆಳ್ಕೊಂಡು ಹೋಗೋದು. ಸೊ ಹಂಗಾಗಿ ಅದು ನನ್ನ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅದು ಸಾಧನೆ ಅಂತಲ್ಲ, ಬಟ್ ಬೇರೆಯವ್ರಿಗೆ ಹಂಗೆ ಅನ್ಸುತ್ತೆ. ಸರ್, ನೀವ್ ಇದನ್ನ ಹೇಳ್ತೀರಾ? ಇದೇ ಅಪ್ಪಟ ಕನ್ನಡದವರಿಗೆ ಕನ್ನಡದ ಒಂದ್ ಮಾತಿದೆ, ತುಂಬಿದ ಕೊಡ ತುಳುಕಲ್ಲ ಅಂತ. ತುಳುಕಬಾರದು. ನಾವು ನಿಮ್ಮನ್ನ ಆ ಉದಾಹರಣೆ ಸಮೇತ ಇಲ್ಲ, ನಿಜ ಆ ಥರದ್ದು ತುಂಬದ ಕೊಡ ತುಳುಕಬಾರ್ದು. ಮನುಷ್ಯ ಬೆಳ್ಕೊಂಡಂಗೆ ಏನು ಹೋಗ್ತಾನೋ ಅದಿನ್ನೂ ದೊಡ್ಡದ ಆಗ್ಬೇಕು. ಮತ್ತು ಆ ಥರದ ಏನಂತೀವಿ ಮನಸ್ಥಿತಿ, ವಿಶಾಲವಾದ ಮನಸ್ಥಿತಿ ಇದ್ರೆ ಮನುಷ್ಯ ಇನ್ನೂ ದೊಡ್ಡವನಾಗ್ತಾನೆ. ಮನುಷ್ಯ ದೊಡ್ಡವನಾಗೋದು ಅಂದ್ರೆ ಆ ಮನುಷ್ಯ ಬೆಳೀತಾ ದೊಡ್ಡವನಾಗೋದು, ಮಾನಸಿಕವಾಗಿ ಸಣ್ಣವನಾಗೋದು ಅಂತ. ನನಗೆ ವಾಲಿಬಾಲ್ ಆಡೋದು ಬಹಳ ಚೆನ್ನಾಗಿ ಇಷ್ಟ ಇತ್ತು ನನಗೆ. ಅದೇ ಹೇಳಿದ್ನಲ್ಲ ನಿಮಗೆ, ನನಗೊಂದು ಶರ್ಟ್ ಸಿಗಲಿಲ್ಲ, ನಾನು ಟೀಮ್ಗಳು ಸೇರಕ್ಕಾಗಲಿಲ್ಲ. ಬಟ್ ಹಾಗಾಗಿ ಗೊಟ್ಟಾಳ ಸರ್ ಆಡಿಸ್ತಿದ್ರು. ಬಟ್ ನನಗೆ ವಾಲಿಬಾಲ್ ಆಡ್ಸೋದು, ಸರ್ವಿಸ್ ಮಾಡೋದು ಅವಾಗೆಲ್ಲ ಗೊತ್ತಿತ್ತು. ಹೊಡೆದ್ರೆ ಹೋಗ್ಬಿಡ್ತದೆ, ಸರ್ವಿಸ್ ಮಾಡೋದೆಲ್ಲ ಗೊತ್ತು ನನಗೆ. ಹೊಡಿಲ್ಲ, ಒಂದ್ ಸರ್ವಿಸ್ ಕೊಟ್ಬಿಡಿ ಸರ್. ಓ ಹೊಡಿ. ಹಂಗೆ ಎತ್ತು. ಇನ್ನೊಂದು ಸರ್ವಿಸ್. ಓಕೆ, ಸರ್, ಮಕ್ಕಳ ಜೊತೆ ಮಕ್ಕಳಾಗಿರೋದು ಬಿಡ್ತೀರಾ ಸರ್ ನೀವು? ಮಕ್ಕಳ ಜೋಡಿ ಸೇರಿದ್ರೆ ಮಗುನೇ, ದೊಡ್ಡವರು ಸೇರಿದ್ರೆ ಮುದುಕ. ರೆಡಿ ರೆಡಿ ಸರ್, ನಾವು ಕಾಯ್ತಾ ಇದೀವಿ ಸರ್. ಬನ್ನಿ ಮೇಡಮ್. ನಮ್ಮನ್ನೇ ಮರ್ತೋಗ್ಬಿಟ್ರೆ ಕೊಡಿ ಮೇಡಮ್. ಅಲ್ಲ, ಗಾಳಿ ಬರ್ತಾ ತುಂಬಾ ಜೋರಾಗಿದೆ. ನಾನು ಇಲ್ವಾ ಗೊತ್ತಿಲ್ಲ. ನೀವು ನಮ್ಮನ್ನೇ ಮರ್ತೋದ ಹೆಂಗೆ ಸರ್? ಬೆಂಗಳೂರಿಂದ ಬಂದಿದೀವಿ. ರೆಡಿ ರೆಡಿ. ಸರ್, ಇದೆಲ್ಲ ಆಡ್ತಾ ಇದ್ದಾಗ ನೆನಪಾಗ್ತಿದ್ಯಾ ಬಾಲ್ಯ? ಬಾಲ್ಯ ಅಂದ್ರೆ ಇದು ಶಟ್ಲಕ್ ಹಾಕಿರ್ಲಿಲ್ಲ ಅವಾಗ. ನಾವು ಚಿಣದಾಂಡ ಆಡ್ತಿದ್ವಿ, ಆಮೇಲೆ ವಾಲಿಬಾಲ್ ಆಡ್ತಿದ್ವಿ, ಖೋಖೋ ಆಡ್ತಿದ್ವಿ, ಕಬಡ್ಡಿ ಆಡ್ತಿದ್ವಿ. ಇದೆಲ್ಲ ಹೊಸ ಆಟ ನಮಗೆ. ಚಿಣದಾಂಡ ಆಕ್ಚುಲಿ. ಆಮೇಲೆ ಗೋಲಿ ಆಡ್ತಿದ್ವಿ ನಾವು. ಗೋಲಿ ಆಡ್ತಿದ್ವಿ ನಾವು, ನೆಲದ ಮೇಲೆ ಕುತ್ಕೊಂಡು. ಗೋಲಿ ಆಡೋದು ಜಾಸ್ತಿ ಇತ್ತು. ಓಕೆ ಸರ್, ಸುಸ್ತು ಮಾಡ್ಬೇಡಿ, ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಹತ್ರ ಮಾತಾಡೋದಿನ್ನ ಎಷ್ಟು ಬಾಕಿ ಇದೆ. ಸರ್, ಶಾಲೆ ಬಗ್ಗೆ ಕೊನೆಯ ಮಾತುಗಳನ್ನ ಕೇಳಬೇಕು. ಇಪ್ಪತ್ತನೇ ಶತಮಾನವು 2 ಮಹಾಯುದ್ಧಗಳನ್ನು ಕಂಡಿದೆ. ಮೊದಲನೆಯ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ ಲೀಗ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಘ ಎಂಬ ಸಂಸ್ಥೆ ಪ್ರಾರಂಭವಾಯಿತು. ಆದರೆ 1939ರಲ್ಲಿ ದ್ವಿತೀಯ ಮಹಾಯುದ್ಧ ಪ್ರಾರಂಭಗೊಳ್ಳುತ್ತಿರುವಂತೆಯೇ ಈ ಸಂಸ್ಥೆಯು ಪತನದ ಹಾದಿಯನ್ನು ಹಿಡಿಯಿತು. ಎರಡನೆಯ ಮಹಾಯುದ್ಧವು ನಡೆಯುತ್ತಿದ್ದಂತೆಯೇ ಜಾಗತಿಕವಾಗಿ ಶಾಶ್ವತ ಶಾಂತಿ ಸ್ಥಾಪನೆಯ ಯತ್ನವು ಆರಂಭವಾಯಿತು. ಸಮಾಜ ವಿಜ್ಞಾನ, ಇದು ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನ ಮಕ್ಕಳು ಇಷ್ಟೊತ್ತು ಇತಿಹಾಸದ ಬಗ್ಗೆ ಓದುವುದು, ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ಬಗ್ಗೆ ಓದುವುದು. ಮೊದಲ ಮತ್ತು ಎರಡನೇ ಮಹಾಯುದ್ಧದ ಮಧ್ಯ ನಾವೆಲ್ಲರೂ ಮೂರನೇ ಮಹಾಯುದ್ಧವನ್ನು ಎದುರು ನೋಡ್ತಾ ಇದ್ದೇವೆ. ಅಥವಾ ರಷ್ಯಾ ದಾಳಿ ಆಗಿರ್ಬೋದು, ಅಥವಾ ಯುಗೋಸ್ಲಾವಿಯಾ ಆಗಿರ್ಬೋದು, ಇರಾನ್ ಯುದ್ಧಗಳಾಗಿರ್ಬೋದು, ಅಮೇರಿಕ ದಾಳಿಗಳು, ಇವೆಲ್ಲ ನೋಡಿದ್ರೆ ಮನುಷ್ಯನ ಬದುಕು ಒಂಥರ ಏನಂತೀರಿ ಸ್ಥಿತ್ಯಂತರದಲ್ಲಿದೆ ಮತ್ತು ಬದಲಾವಣೆ ಹಾದಿಯಲ್ಲಿದೆ ಅಂತ ಅನ್ನಿಸ್ತದೆ. ಆದರೆ ನಾವು ಮತ್ತೆ ನಮ್ಮ ಮಕ್ಕಳಿಗೆ ಅದೇ ಯುದ್ಧಗಳನ್ನು, ಅದೇ ಇತಿಹಾಸಗಳನ್ನು ಮತ್ತು ಅದೇ ದಾಳಿಗಳನ್ನೇ ನಾವು ಕಲಿಸ್ತಾ ಇದ್ದೀವಿ, ನಾವು ಕಲ್ತಿದ್ದೀವಿ. ಗೊತ್ತಿಲ್ಲ ನನಗೆ.
ಈ ಎಲ್ಲ ಯುದ್ಧಗಳ ಇತಿಹಾಸ ಅಥವಾ ದಾಳಿಗಳ ಇತಿಹಾಸ ಮನುಷ್ಯನ ಬದುಕು ಕಟ್ಕೊಳ್ಳೋಕ್ಕೆ ಹೆಚ್ಚು ಪೂರಕವಾಗಿ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸೋದಿಲ್ಲ. ಈಗ ಮನುಷ್ಯರಿಗೆ ಯಾವ ಶಿಕ್ಷಣಗಳು ಕೊಡಬೇಕು ಅಂದ್ರೆ ಓದೋ ಮಕ್ಕಳಿಗೆ ನಾವು ಬರೀ ಗಿಳಿಪಾಠ ಮಾಡುವಂತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ನನಗೆ. ಈಗ ಗಿಳಿಪಾಠ ಮಾಡಿ ಓದುವ ಶಿಕ್ಷಣದ ಅವಶ್ಯಕತೆ ಈ ಕಾಲಘಟ್ಟದಲ್ಲಿ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿ ಮೊಬೈಲ್ಗಳು ಬೆಳೆದಿದೆ, ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಇನ್ನೊಂದಿದೆ. ನಿಮಗೆ ಜ್ಞಾನ ಬರೀ ಹಿಂಗೆ ಒತ್ತಿದ್ರೆ ಸಾಕು, ಇಡೀ ಜಗತ್ತೇ ನಿಮ್ಗೆ ಕಣ್ಮುಂದೆ ಬಂದ್ಬಿಟ್ಟು ವಾಟ್ ನೆಕ್ಸ್ಟ್ ಅನ್ನುವಂಥ ಪರಿಸ್ಥಿತಿ ಇದೆ. ಆದರೆ ಯಾವ ಥರ ಶಿಕ್ಷಣ ಅಂದರೆ ಬದುಕು ಕಟ್ಕೊಳ್ಳೋದಕ್ಕೆ ಯಾರಾದರೂ ಓದ್ದವರು ಒಂದು ಡಿಗ್ರಿ ಮಾಡಿ ಏನೇ ಮಾಡಿರಲಿ ಜೀವನ ಸಾಗಿಸುವಂಥ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ನನಗೆ ಈಗ ಅನಿಸುತ್ತೆ. ಅಂದರೆ ಓದ್ತಾನೆ ಕೆಲಸ ಮಾಡಬೇಕು, ಕೆಲಸ ಮಾಡ್ಕೊಂಡು ಓದಬೇಕು ಅಂತ. ಓದಿದ್ರೆ ಒಳ್ಳೆಯದು, ಓದದೆ ಹೋದರೆ ಕನಿಷ್ಠ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಜ್ಞಾನ ಆದರೂ ಅವ್ರು ಬದುಕು ಕಟ್ಕೊಳ್ಳೋಕ್ಕೆ ದಾರಿ ಆಗುತ್ತೆ ಅಂತ. ಈ ನಮ್ಮ ಈಗಿನ ಶಿಕ್ಷಣ ಪಠ್ಯಗಳು ಬರೀ 100% ಕೇವಲ ಅಂಕೆ ಸಂಖ್ಯೆಗಳು ಮತ್ತು ಮೆರಿಟ್ ಆಧಾರಿತನೇ ಇದೆ. ಆದರೆ ನನಗೆ ಈಗ ಅನಿಸೋ ಶಿಕ್ಷಣದ ನೀತಿ ಬದಲಾಗಬೇಕು, ನಮ್ಮ ಭಾಷಾ ನೀತಿ ಬದಲಾಗಬೇಕು. ಶಿಕ್ಷಣದಲ್ಲಿ ಈ ಪಠ್ಯ 50% ಭಾಗ ಇದ್ದರೆ ಇನ್ನು 50% ಭಾಗ ಪ್ರಾಕ್ಟಿಕಲ್ಗೆ ಅವಕಾಶ ಇರಬೇಕು ಅನ್ನೋಂಥದ್ದು, ಅಥವಾ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರಬೇಕು. ಯಾವನಾದರೂ ಒಬ್ಬ ವಿದ್ಯಾರ್ಥಿ ವ್ಯಕ್ತಿ ದುಡಿಬೇಕು, ಓದಬೇಕು, ದುಡಿಬೇಕು. ಈ ದುಡಿಮೆ ಮತ್ತು ಓದು ಒಟ್ಟೊಟ್ಟಿಗೆ ಇಡೀ ಬದುಕಿನುದ್ದಕ್ಕೂ ನಡೆದರೆ ಮನುಷ್ಯನ ವ್ಯಕ್ತಿತ್ವ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಸರ್, ನಿಮ್ಮ ಎಲ್ಲ ಸಾಧನೆಗಳಿಗೂ ಫೌಂಡೇಶನ್ ಅಥವಾ ಏನು ಬುನಾದಿಯನ್ನ ಕೊಟ್ಟಂತಹ ಜಾಗ ಇದು. ನನಗೆ ಶಿಕ್ಷಣ ಅಂದ್ರೆ ಏನು ಆಕ್ಚುಲಿ ಅಂದ್ರೆ ಪ್ರೈಮರಿಯಲ್ಲಿ ನಾವು ಓದ್ಕೊಂಡು ದನ ಕಾಯ್ಕೊಂಡು ನಮಗೆ ಅದೇ ಶಿಕ್ಷಣ ಆಗಿತ್ತು. ಅಂದ್ರೆ ದನ ಕಾಯೋದು, ಕೂಲಿ ಮಾಡೋದು, ಹೊಲಕ್ಕೆ ಹೋಗೋದು, ಹಾಗೆ ಹೊಲದಾಗ ಕೆಲಸ ಮಾಡೋದು, ಅದೇ ಶಿಕ್ಷಣ ಆಗಿತ್ತು. ಅಂದ್ರೆ ಪಾರ್ಟ್ ಆಫ್ ದಿ ಶಿಕ್ಷಣ. ಅಲ್ಲೇನಂತ ಓದು ಬರಹ ಆ ಥರದ್ದು ಇರಲಿಲ್ಲ. ನಮ್ಮ ಪ್ರೈಮರಿಯಲ್ಲಿ ನನಗೆ ಓದು ಬರಹನೇ ಗೊತ್ತಿರಲಿಲ್ಲ. ಬಟ್ ಹೈಸ್ಕೂಲಲ್ಲಿ ಆ್ಯಕ್ಚುಲಿ ಓದಂದ್ರೆ ಏನು, ಪರೀಕ್ಷೆ ಅಂದ್ರೆ ಏನು, ಆಮೇಲೆ ಪಾಠ ಅಂದ್ರೇನು, ಮಾಸ್ಟ್ರು ಹೇಳೋದೇನು, ಈ ಥರದ್ದೆಲ್ಲ ಶುರು ಆಗಿದ್ದು ಇಲ್ಲಿ 8 ಮತ್ತು 9ನೇ ಕ್ಲಾಸ್. ಇದಾದ್ಮೇಲೆ 10ಕ್ಕೆ ನಾನು ಧಾರವಾಡಕ್ಕೆ ಹೋಗ್ತೀನಿ. ಸೊ ಅದಕ್ಕೆ ಹೇಳಿದೆ, ಎಲ್ಲ ಸಾಧನೆಗಳ ಹಾದಿ ಅಥವಾ ಬುನಾದಿ ಈ ಶಾಲೆ ನಿಮಗೆ ಕೊಟ್ಟಿದೆ. ಹೌದು. ನಿಮ್ಮ ಮಾತು ಶಾಲೆಯ ಕುರಿತಾಗಿ ಹಾಗೂ ಶಾಲೆಯಲ್ಲಿ ಕಲಿತಾ ಇರುವಂತಹ ಮಕ್ಕಳ ಕುರಿತಾಗಿ, ಜೊತೆಗೆ ಈ ಶಾಲೆ ಮಾತ್ರ ಅಲ್ಲ, ಇಡೀ ಯುವ ಜನತೆಗೆ ಕುರಿತಾಗಿ. ಸಹಜವಾಗಿ ನೋಡಿ, ಶಿಕ್ಷಣ ಬಹಳ ಮುಖ್ಯ ಮನುಷ್ಯನಿಗೆ. ಶಿಕ್ಷಣ ಸಂಸ್ಕಾರವನ್ನು ಕೊಡುವಂಥದ್ದು. ಶಿಕ್ಷಣ ನಮಗೆ ಸಂಸ್ಕೃತಿಯನ್ನು ಹೇಳಿಕೊಡ್ತದೆ, ಇತಿಹಾಸವನ್ನು ಹೇಳಿಕೊಡ್ತದೆ ಅನ್ನುವಂಥದ್ದು. ಇಲ್ಲಿ ಓದುವ ಮಕ್ಕಳಾಗಿರಲಿ ಅಥವಾ ಎಲ್ಲೇ ಓದುವ ಮಕ್ಕಳು ಯಾರೇ ಆಗಿರಲಿ, ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ. ಅಂಬೇಡ್ಕರ್ ಅದೇ ಹೇಳಿದ, ಶಿಕ್ಷಣ ಸಂಘಟನೆ ಹೋರಾಟ, ಬಹಳ ಮೂಲ ತತ್ವಗಳು ಅಂಬೇಡ್ಕರ್ ಹೇಳಿದ್ದು. ಅಥವಾ ಶರಣರು ಹೇಳಿರುವ ಶ್ರಮ ಕಾಯಕ, ಅದು ಭಾಳ ಮುಖ್ಯ. ಅಥವಾ ದಾಸರ ಜೀವನ ಅನುಭವಗಳು ಮುಖ್ಯ. ಸೊ ಮನುಷ್ಯನ ಒಬ್ಬ ಸರ್ವಾಂಗ ಸುಂದರನಾಗಿ ಆಗಬೇಕು ಅನ್ನೋದಾದರೆ, ಅಥವಾ ನಾನು ಫಿಲಾಸಫಿ ಸ್ಟೂಡೆಂಟು, ಆ ಫಿಲಾಸಫಿಯಲ್ಲಿ ಭಾರತೀಯ ತತ್ವಶಾಸ್ತ್ರ ಹೇಳೋದು ಮನುಷ್ಯನನ್ನು ಸರ್ವಾಂಗ ಸುಂದರನಾಗಿ ಮಾಡಬೇಕು ಅಂತ. ಸರ್ವಾಂಗ ಸುಂದರತೆ ಅನ್ನೋದು ಅಂತಂದರೆ ಎಲ್ಲವನ್ನೂ ಅಳವಡಿಸ್ಕೊಳ್ಳುವಂಥದ್ದು, ಎಲ್ಲವೂ ಆಗುವಂಥದ್ದು ಅಂತ. ಹಾಗಾಗಿ ಶಿಕ್ಷಣ ಅದು ಪ್ರೈಮರಿ, ಹೈಸ್ಕೂಲ್, ಅದು ಕಾಲೇಜು, ಅದು ಯೂನಿವರ್ಸಿಟಿ ಮಟ್ಟಕ್ಕೆ ಹೋದರೂ ಕೂಡ ಅದೆಲ್ಲವೂ ಕೂಡ ಮನುಷ್ಯನಿಗೆ ಬಹಳ ಮುಖ್ಯ. ಮತ್ತು ಆ ಶಿಕ್ಷಣಕ್ಕೆ ಎಲ್ಲ ತಂದೆ ತಾಯಿಗಳು ಒತ್ತು ಕೊಡಬೇಕು. ತಮ್ಮ ಮಕ್ಕಳಿಗೆ ಯಾವುದೇ ಕಷ್ಟ ಆದರೂ ಕೂಡ ಓದಿಸ್ಬೇಕು ಅನ್ನೋದು. ಯಾಕಂದ್ರೆ ನಾನು ಓದುವಾಗ ನಮ್ಮ ಅಕ್ಕ ತಂಗಿಯರು ಕೂಲಿ ನಾಲಿ ಮಾಡಿ ಓದಿಸ್ತಿದ್ರು, ನಮ್ಮ ಅಪ್ಪ ಅಮ್ಮ ಕೂಲಿ ನಾಲಿನೇ ಮಾಡಿ ಓದಿಸ್ತಾಯಿದ್ರು. ಈಗೊಬ್ಬರು ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಇಲ್ಲಿ ನಿಮಗೆ ಅವ್ರು ಸಿಗ್ತಾರೆ, ಅವರು ಕೂಲಿ ಮಾಡಿ ನನಗೆ ಓದಿಸ್ತಿದ್ರು. ಇನ್ನೊಬ್ಬಳು ತಂಗಿ ಇದ್ದಾಳೆ, ಅವರು ದಿನ ಕೂಲಿಗೆ ಹೋಗ್ತಿದ್ರು, ಆ ದುಡ್ಡು ಕೊಟ್ಟು ನನಗೆ ಓದಿಸ್ತಿದ್ರು. ಸೊ ಆ ಥರದ ಒಂದು ಏನಂತೀರಲ್ಲ, ಅಂದರೆ ನಮ್ಮ ಬದುಕಿನ ಹೋರಾಟದ ಭಾಗವಾಗಿ ಅವೆಲ್ಲ ಬಂದಿರೋವಂಥದ್ದು. ಆ ಥರದ್ದು ಬದುಕು ಎಲ್ಲರಿಗೂ ಭೀಕರನೇ, ಬಟ್ ಎಲ್ಲರಿಗೂ ಇರ್ತದೆ. ಎಲ್ಲರಲ್ಲೂ ಸಮಸ್ಯೆ ಇರ್ತದೆ. ನಂದೇನು ದೊಡ್ಡ ಸಮಸ್ಯೆ ಅಂತಲ್ಲ, ಬಟ್ ಸಮಸ್ಯೆ ಎಲ್ಲರಲ್ಲೂ ಇರ್ತದೆ. ಬಟ್ ಆ ಸಮಸ್ಯೆಗಳಂದ್ರೆ ಸಮಸ್ಯೆಗಳಾಗೇ ಇರ್ತೀವಿ. ಸಮಸ್ಯೆಗಳು ಇಲ್ಲ ಅಂದರೆ ನಾವು ಪರಿಹಾರ ಹುಡುಕೊಂಡು ಬದುಕು ಕಟ್ಕೊಳ್ತೀವಿ. ಹಂಗಾಗಿ ಎಲ್ಲರೂ ಬದುಕು ಕಟ್ಕೊಳ್ಳಿ ಅನ್ನೋದೇ ನನ್ನ ಆಶೆ. ಸೊ ಇಷ್ಟು ಆಶಯಗಳ ಜೊತೆಗೆ ಕಾರ್ಯಕ್ರಮ ಮುಗಿಯೋದಿಲ್ಲ, ಮುಂದುವರಿಯುತ್ತೆ. ಆದ್ರೆ ಈ ಶಾಲಾ ವಾತಾವರಣಕ್ಕೆ ಒಂದು ಅಂಕಿತವನ್ನ ಇಟ್ಟು ನಾವು ಮುಂದುವರಿಯೋಣ ಸರ್. ಇನ್ನ ತುಂಬಾ ವಿಷಯಗಳು ತಿಳ್ಕೊಳ್ಳೋದಿದೆ. ಶಾಲೆಯಿಂದ ಶುರುವಾಯ್ತು, ಆದ್ರೆ ಸಾಧನೆ ಮೆಟ್ಲು ಅಷ್ಟು ಸುಲಭದ ದಾರಿ ಇರ್ಲಿಲ್ಲ. ಇಲ್ಲಿಂದ ಶುರುವಾಗಿದ್ದಷ್ಟೇ ಪಿಕ್ಚರ್ ರವಿ ಬಾಕಿ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತೆ ಮಾತನಾಡ್ತಾ ಹೋಗೋಣ, ಇನ್ನಷ್ಟು ವಿಷಯಗಳು ತಿಳ್ಕೊಳ್ಳೋದಿದೆ. ಸಾಧಕರ ಚಾವಡಿ ಬಗ್ಗೆ ಮಾತನಾಡ್ತಾ ಇದೀವಿ. ಸಾಧಕರು ಸಾಧನೆಯ ಹೆಮ್ಮೆಯ ಆ ಒಂದು ಉತ್ತುಂಗದ ಸ್ಥಾನಕ್ಕೆ ತಲುಪಬೇಕಾದ್ರೆ ಅದೆಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿರ್ತಾರೆ, ಅದೆಷ್ಟು ಅವಮಾನಗಳನ್ನ ಅನುಭವಿಸಿರ್ತಾರೆ.
ಎಷ್ಟು ಅವಮಾನಗಳನ್ನ ತಡ್ಕೊಂಡಾಗ್ಲೇ ಸನ್ಮಾನಕ್ಕೆ ದಾರಿ ಅಂತ ಹೇಳ್ತಾರೆ. ಈ ಎಲ್ಲ ಕಥೆಗಳನ್ನ ಮತ್ತಷ್ಟು ಮಗದಷ್ಟು ಕೇಳ್ತಾ ಹೋಗೋಣ ನಮ್ಮ ಹೆಮ್ಮೆಯ ಸಾಧಕರು ಡಾಕ್ಟರ್ ಸಂಗಮೇಶ್ ಉಪಾಸೆರವರ ಹತ್ರ. ಸರ್, ಮುಂದುವರಿಯೋಣ.